2 ಮತ್ತು ಸೆಲೆಕ್ಷನ್ 4 ಇವೇ ಮೊದಲಾದ ತಳಿಗಳನ್ನು ಬಳಸ್ಕೋಬೇಕು. ಇಲ್ಲಿ ಕೂಡ ಒಂದನ್ನು ನಮ್ಮ ರೈತರು ಮನವರಿಕೆ ಮಾಡ್ಕೋಬೇಕು ಅಂದರೆ ಈ ಸಸಿ ಕೊಳೆ ರೋಗ ಅಥವಾ ಬುಡಕೊಳೆ ರೋಗ ಅಥವಾ ಮಣ್ಣು ಮತ್ತು ಬೀಜದಿಂದ ಬರುವ ರೋಗಗಳನ್ನು ಕಡಿಮೆ ಮಾಡೋದಕ್ಕೆ ಬೀಜೋಪಚಾರವನ್ನು ಮಾಡಬೇಕು. ಬೀಜೋಪಚಾರ ಮಾಡೋದನ್ನು ಮರಿಬಾರ್ದು. ಬೀಜೋಪಚಾರಕ್ಕಾಗಿ ಅಗತ್ಯ ಇರುವಂಥ ಎಲ್ಲ ರಾಸಾಯನಿಕ ಕ್ರಮಗಳು, ಜೈವಿಕ ಶಿಲೀಂಧ್ರನಾಶಕಗಳು ನಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಅಥವಾ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಕೂಡ ಸಿಗ್ತದೆ. ಧಾರವಾಡ, ಗದಗ, ಹಾವೇರಿ ಜಿಲ್ಲೆಗಳಲ್ಲಿ ಮಳೆ ಕೊರತೆ ಕಂಡುಬಂದಿದೆ. ಇಲ್ಲಿ ರೈತ ಬಾಂಧವರು ಚೌಕುಮಡಿಗಳು ಮತ್ತು ಇಂಗು ಗುಂಡಿಗಳನ್ನು ನಿರ್ಮಿಸಿಕೊಂಡು ನೀರಿನ ಸಂರಕ್ಷಣೆ ಮಾಡಬೇಕು. ಹೆಸರು, ತೊಗರಿ ಇಲ್ಲಿ ಬಿತ್ತಬಹುದಾಗಿದೆ. ಇನ್ನು ಧಾರವಾಡ, ಹಾವೇರಿ ಮತ್ತು ಗದಗ ಜಿಲ್ಲೆಗಳಲ್ಲಿ ಇನ್ನೂ ಕೂಡ ಸ್ವಲ್ಪ ಮಳೆ ಕೊರತೆ ಇದೆ. ರೈತರು ಆತಂಕ ಪಡುವಂಥ ಅಗತ್ಯ ಇಲ್ಲ. ನಾನು ಈ ಮೊದಲೇ ಪ್ರಸ್ತಾಪ ಮಾಡಿದಂತೆ ಚೌಕುಮಡಿಗಳನ್ನು ಮಾಡಿ, ಇಂಗು ಗುಂಡಿಗಳು ಅಥವಾ ಚೌಕುಮಡಿ ಮಾಡಿ ನೀರನ್ನು, ತೇವಾಂಶವನ್ನು ಕಾಪಾಡ್ಕೋಬೇಕಾದ ಅವಶ್ಯಕತೆ ಇದೆ. ಈ ತಿಂಗಳ ಅಂತ್ಯದವರೆಗೂ ರೈತರು ಜೂನ್ ಕೊನೆಯ ಭಾಗದವರೆಗೂ ಕೂಡ ಹೆಸರನ್ನು ಬಿತ್ತನೆ ಮಾಡ್ಕೋಬೋದು ಅಥವಾ ತೊಗರಿಯನ್ನು ಬಿತ್ತನೆ ಮಾಡ್ಕೋಬಹುದು. ಆದರೆ ಮೇ 15ರವರೆಗೂ ಈ ಸಸಿ ಮಾಡಿಕೊಂಡವರು, ನಾಟಿ ಪದ್ಧತಿ ತೊಗರಿಯನ್ನು ಮಾಡುವಂಥವ್ರು ಕೂಡ ತಾವು ತಮ್ಮ ಒಂದು ಬೇಸಾಯವನ್ನು ಮುಂದುವರಿಸ್ಕೊಳ್ಳೋಕ್ಕೆ ಸಾಧ್ಯತೆ ಇದೆ. ಗೋವಿನ ಜೋಳ ಬೆಳೆಯುವ ರೈತರು ಪ್ರಮಾಣೀಕೃತ ಬೀಜಗಳನ್ನೇ ಬಿತ್ತುವುದು ಉತ್ತಮ. ಎಲ್ಲೆಲ್ಲಿ ಗೋವಿನ ಜೋಳ ಬೆಳೀತಾರೆ ರೈತರು, ಅಲ್ಲಿ ಕೂಡ ಬೀಜೋಪಚಾರ ಮಾಡಿದಂತಹ ವಿಶೇಷವಾದ ಸರ್ಟಿಫೈಡ್ ಸೀಡ್ ನಾವೇನು ಹೇಳ್ತೀವಿ, ಪ್ರಮಾಣಿತ ಬೀಜಗಳನ್ನು ಬಳಸ್ಕೋಬೇಕು. ಅದಕ್ಕೆ ಲಗತ್ತಿಸಿದಂಥ ಕಾಗದ ಪತ್ರಗಳನ್ನು ಸರಿಯಾಗಿ ತೆಗೆದಿಟ್ಕೋಬೇಕು. ಬಿತ್ತನೆಯನ್ನು ಮಾಡಿ ಸರಿಯಾದ ಪ್ರಮಾಣದಲ್ಲಿ ಗೊಬ್ಬರ, ಬೀಜೋಪಚಾರ ಮಾಡಿ ಬಿತ್ತಿ ಒಳ್ಳೆಯ ಇಳುವರಿ ಪಡೆಯಲಿಕ್ಕೆ ಸಾಧ್ಯ ಇದೆ. ಮೈಸೂರು, ನಂಜನಗೂಡು, ಪಿರಿಯಾಪಟ್ಟಣ ಸುತ್ತಮುತ್ತ ಸಾಕಷ್ಟು ಮಳೆಯಾಗಿದ್ದು ಹತ್ತಿ ಈಗಾಗಲೇ ಸುಮಾರು 50 ದಿನದ ಬೆಳೆಯಿದೆ. ಈ ಸಂದರ್ಭದಲ್ಲಿ ಹತ್ತಿಯಲ್ಲಿ ರಸ ಹೀರುವ ಕೀಟಬಾಧೆ ಕಂಡುಬರುವುದರಿಂದ ಸೂಕ್ತ ಕೀಟನಾಶಕ ಸಿಂಪರಣೆ ಅವಶ್ಯಕ. ಕೆಂಪು ಕಾಯಿ ಕೊರಕ ಕೀಟಬಾಧೆ ಕಂಡುಬಂದಲ್ಲಿ ಹತ್ತಿ 100 ದಿನ ಪೂರೈಸಿದಾಗ ಒಮ್ಮೆ ಕೀಟನಾಶಕ ಬಳಸಿ ಮತ್ತು ಮೋಹಕ ಬಲೆಗಳನ್ನು ಅಳವಡಿಸಿಕೊಂಡು ಅದರ ನಿಯಂತ್ರಣ ಕೈಗೊಳ್ಳಬಹುದು. ಇನ್ನು ಮುಂದುವರಿದು ಮೈಸೂರು ಭಾಗದಲ್ಲಿ ಈಗಾಗಲೇ ಮಳೆ ಸಾಕಷ್ಟು ಆಗಿದೆ. ಸುಮಾರು ಅಲ್ಲಿ ಬೆಳೆದಂಥ ಈ ನಂಜನಗೂಡು, ಹೆಗ್ಗಡದೇವನಕೋಟೆ, ಪಿರಿಯಾಪಟ್ಟಣ ಈ ಭಾಗದಲ್ಲಿ ಸಾಕಷ್ಟು ಮಳೆಯಾಗಿದೆ. ಅಲ್ಲಿ ಹತ್ತಿ ಸುಮಾರು 50 ದಿವಸದ ಬೆಳೆ ಇದೆ. ಮೊದಲನೇ ಹಂತದಲ್ಲಿ ರಸ ಇರುವ ಕೀಟಗಳನ್ನು ಈ ಹತ್ತಿಗೆ ಕಾಡುವಂಥ ಸಾಧ್ಯತೆ ಇದ್ದು ನಮ್ಮ ರೈತರು ಸಾಮಾನ್ಯವಾಗಿ ಇಮಿಡಾಕ್ಲೋಪ್ರಿಡ್ ಅನ್ನೋ ಒಂದು ವಸ್ತು ಸಿಗ್ತದೆ. ಇದನ್ನು ಕೂಡ ಪ್ರತಿ ಲೀಟರ್ ನೀರಿಗೆ 0.2 ಗ್ರಾಮ್ ನಂಗೆ ಬಳಸ್ಬೋದು. ಇಲ್ಲ ಫಿಪ್ರೋನಿಲ್ ಅನ್ನೋ ಒಂದು ಔಷಧ ಬರ್ತದೆ, ಅದು 1 ml ಅಥವಾ 1 ಗ್ರಾಮ್ ಪರ್ ಲೀಟರ್ ಕೂಡ ಬಳಸ್ಬೋದು. ಪ್ರಾರಂಭಿಕ ಹಂತದಲ್ಲಿ ರಸ ಇರುವ ಕೀಟಗಳನ್ನು ತಾವು ನಿರ್ವಹಣೆ ಮಾಡಿದ್ದೇ ಆದರೆ ಸಾಕಷ್ಟು ಇಳುವರಿ ಬರೋದಕ್ಕೆ ಉತ್ತಮ ಅವಕಾಶಗಳಿದೆ. ಕಳೆದ ಸಾಲಿನಂತೆ ಈ ಬಾರಿಯೂ ಕೂಡ ಮಳೆ ಅಲ್ಲಲ್ಲಿ ಕೆಲವೊಂದು ರಾಜ್ಯದ ಕೆಲವು ಕಡೆ ಆಗ್ತಾ ಇದೆ, ಇನ್ನು ಕೆಲವು ಕಡೆ ಆಗ್ತಾ ಇಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಹತ್ತಿ ಈ ಸ್ಟ್ಯಾಗರ್ಡ್ ಸೋಯಿಂಗ್ ಅಂತ ಹೇಳ್ತೀನಿ, ಹಂತ ಹಂತಾಗಿ ಬಿತ್ತನೆ ಆಗುವಂಥ ಒಂದು ಸಾಧ್ಯತೆ ಇರೋದ್ರಿಂದ ಈ ಬಾರಿಯೂ ಕೂಡ ಈ ಕೆಂಪು ಕಾಯಿ ಕೊರಕದ ಒಂದು ಬಾಧೆ ಆಗಬಹುದಾದ ಸಾಧ್ಯತೆಯನ್ನು ನಾವು ಅಲಗಳೆಯೋಕ್ಕಾಗೋದಿಲ್ಲ. ಹೀಗಾಗಿ ಕೃಷಿ ಇಲಾಖೆ ಸಹಯೋಗದಲ್ಲಿ ಈಗಾಗಲೇ ಕೆಂಪು ಕಾಯಿ ನಿರ್ವಹಣೆಯ ಒಂದು ಅಭಿಯಾನ ಕೂಡ ಮಾಡಿಯಾಗಿದೆ. ರೈತರು ಎಲ್ಲೆಲ್ಲಿ ಹತ್ತಿ 100 ದಿವಸಕ್ಕೆ ವಯಸ್ಸಿಗೆ ಬರ್ತದೋ 100 ದಿವಸಕ್ಕಿಂತ ಮುಂಚೆ ಒಂದು ಸಿಂಪಡಣೆ ತೊಗೋಬೇಕು, 100 ದಿವಸದ ನಂತರ ಮತ್ತೊಂದು ಸಿಂಪಡಣೆ ತೊಗೋಬೇಕು. ಈಗ 100 ದಿವಸ ಬಂದ ತಕ್ಷಣ ರೈತರು ಯಾವುದಾದ್ರೂ ಒಂದು ಈ ಸಿಂಥೆಟಿಕ್ ಪೈರಥ್ರಾಯ್ಡ್ ಅಂತ ಹೇಳ್ತೀವಿ, ಅಂಥ ವಸ್ತುಗಳನ್ನು ಪ್ರತಿ ಲೀಟರ್ ನೀರಿಗೆ 0.5 ml ಅಂದರೆ ಅರ್ಧ ml ಪ್ರತಿ ಲೀಟರ್ಗೆ ಬೆರೆಸಿ ಸಿಂಪಡಿಸಬೇಕು. ಜೊತೆಗೆ ನಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಸಿಗುವಂಥ ಮೋಹಕ ಬಲೆಗಳನ್ನು ಕೂಡ ಪ್ರತಿ ಎಕರೆಗೆ 2 ಮೋಹಕ ಬಲೆಗಳನ್ನು ನಾವು ಮಾನಿಟರಿಂಗ್ ಮಾಡೋ ಸಲುವಾಗಿ ಅಳವಡಿಸ್ಕೋಬೇಕಾಗ್ತದೆ. ಒಂದು ವೇಳೆ ಅದಕ್ಕಿಂತ ಹೆಚ್ಚಿದೆ ಅನ್ನೋದಾದರೆ ಪ್ರತಿ ಎಕರೆಗೆ 5ರಿಂದ 6 ಮೋಹಕ ಬಲೆಗಳನ್ನು ಕೂಡ ಅಳವಡಿಸ್ಕೊಂಡು ಅಲ್ಲಿ ಕೆಂಪು ಕಾಯಿ ಕೊರಕ ಬಾಧೆ ಇದೆಯೇ ಅಂತ ಗಮನಿಸ್ಕೊಂಡು ಮಾಡ್ಬೋದು. ಇನ್ನು ರೈತರು ಇದು ಯಾವುದೂ ಸಾಧ್ಯ ಇದ್ದಾಗ ನಮ್ಮ ಹೊಲದಲ್ಲಿ ಕೆಂಪು ಕಾಯಿ ಕೊರಕ ಇದೆಯೇ ಅನ್ನೋದನ್ನು ನೋಡಿದ್ರೆ ಈ ಗಿಣಿ ಮೂಗಿಂದ ಅಥವಾ 1-2 ಕಾಯಿಯನ್ನು ಒಡೆದು ನೋಡಿದ್ರೆ ಪ್ರತಿ 20 ಕಾಯಿಗೆ 2 ಕಾಯಿಲಿ ಕೆಂಪು ಕಾಯಿ ಕೊರಕ ಇದೆ ಅನ್ನೋದಾದರೆ ಅವಾಗಲೂ ಕೂಡ ನಾವು ಸಿಂಪಡಣೆಯನ್ನು ತೊಗೋಬೇಕಾಗ್ತದೆ. ಇಲ್ಲಿ ಮುಂಜಾಗ್ರತೆಯೇ ಅತ್ಯಂತ ಸುರಕ್ಷಿತ ವಿಧಾನ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸಮಸ್ಯೆ ಆದಮೇಲೆ ಸಿಂಪಡಣೆ ಮಾಡೋದಕ್ಕಿಂತ ಸಮಸ್ಯೆ ಬರೋಕ್ಕಿಂತ ಮೊದಲೇ ನಾವು ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ತೆಗೆದುಕೊಳ್ಳುವಂಥ ಎಲ್ಲ ಪ್ರಯತ್ನಗಳನ್ನು ಮಾಡಿ ನಮ್ಮ ಬೆಳೆಯ ಇಳುವರಿಯನ್ನು ಹೆಚ್ಚಿಸಿಕೊಂಡು ಬೆಳೆಯನ್ನು ಉಳಿಸ್ಕೊಂಡು ಅಧಿಕ ಲಾಭವನ್ನು ಪಡೆಯಬೇಕು ಅಂತ ನಾನು ನಮ್ಮ ರೈತರಲ್ಲಿ ಮನವಿ ಮಾಡ್ತೇನೆ.
ಈಗಾಗಲೇ ಉತ್ತರ ಕರ್ನಾಟಕದ ಕೆಲವೆಡೆ ದ್ವಿದಳ ಧಾನ್ಯ ಬೆಳೆಗಳಾದ ಉದ್ದು, ಹೆಸರು, ತೊಗರಿ ಬಿತ್ತನೆ ನಡೆಯುತ್ತಿದೆ. ಅಂಥ ರೈತರಿಗೆ ತೊಗರಿಯಲ್ಲಿ TS 36 ಮತ್ತು ಆಶಾ ತಳಿ ಬಳಕೆ ಉತ್ತಮವೆನಿಸಿದೆ. ಉತ್ತರ ಕರ್ನಾಟಕದಲ್ಲಿ ಈಗಾಗಲೇ ದ್ವಿದಳ ಧಾನ್ಯದ ಬೆಳೆಗಳ ಬಿತ್ತನೆ ಮುಂದುವರಿದಿದೆ. ವಿಶೇಷವಾಗಿ ಬೀದರ್ ಜಿಲ್ಲೆಯಲ್ಲಿ ಉದ್ದು ಬಿತ್ತನೆ ಕಾರ್ಯ ಆರಂಭವಾಗಿದೆ, ಹೆಸರು ಬಿತ್ತನೆ ಕಾರ್ಯ ಆರಂಭ ಆಗಿದೆ. ಅದರಂತೆ ಕಲಬುರಗಿ ಜಿಲ್ಲೆಯ ಆಯ್ದ ಭಾಗಗಳಲ್ಲಿ ಮತ್ತು ರಾಯಚೂರು ಜಿಲ್ಲೆಯ ಆಯ್ದ ಭಾಗಗಳಲ್ಲಿ, ಜೊತೆಗೆ ಬಿಜಾಪುರದ ಸಿಂದಗಿ ಮತ್ತು ಇಂಡಿ ಭಾಗಗಳಲ್ಲಿ ಕೂಡ ಈ ತೊಗರಿ ಬಿತ್ತನೆ ಉತ್ತಮವಾಗಿ ನಡೀತಾ ಇದೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ರೈತರು ಮೊದಲನೇ ಆದ್ಯತೆಯಾಗಿ TS 36 ಅನ್ನೋ ಒಂದು ತಳಿ, ಇದು ಕೆಂಪು ಸೊಟ್ಟಿದಿರೋದ್ರಿಂದ ಇದನ್ನು ಕೂಡ ತಾವು ಬಳಕೆ ಮಾಡಬೇಕು. ಇದ್ರ ಜೊತೆಗೆ ಆಶಾ ಅಂತ ಒಂದು ತಳಿ ಇದೆ, ICPL 87119. ಅದಲ್ಲದೆ ಬೇರೆ ಬೇರೆ ತಳಿಗಳು ಕೂಡ ನಮ್ಮಲ್ಲಿ ಲಭ್ಯ ಇದೆ, ಅವುಗಳನ್ನು ಕೂಡ ತಾವು ಬಳಸ್ಕೋಬೋದು. ಇಂಥ ಒಂದು ಬಿತ್ತನೆ ಮಾಡುವಾಗ ವಿಶೇಷವಾಗಿ ಎಲ್ಲೆಲ್ಲಿ ನೆಟೆ ರೋಗ ಇದೆ ಅಥವಾ ಸಿಡಿ ರೋಗ ಇದೆ ಅಲ್ಲಿ ಕೂಡ ಈ ಟ್ರೈಕೋಡರ್ಮಾ ಬೀಜೋಪಚಾರ ಮಾಡೋದನ್ನು ಖಂಡಿತ ನಮ್ಮ ರೈತರು ಮರಿಬಾರ್ದು. ಪ್ರಸ್ತುತ ಸಂದರ್ಭದಲ್ಲಿ ಸೋಯಾಬೀನ್ನಲ್ಲಿ ಕಾಂಡಕೊರಕ ನೊಣ ಬಾಧೆ ಕಂಡುಬರುವ ಸಾಧ್ಯತೆ ಇದೆ. ಉದ್ದು, ಹೆಸರು ಮುಂತಾದ ದ್ವಿದಳ ಧಾನ್ಯ ಬೆಳೆಗೆ ಥ್ರಿಪ್ಸ್ ನುಸಿ ಬಾಧೆ ಕಂಡುಬರಬಹುದು. ಹಾಗೆಯೇ ಕಬ್ಬಿನಲ್ಲಿ ಗೊಣ್ಣೆ ಹುಳು ಬಾಧೆ ಕಾಣಿಸಿಕೊಳ್ಳಬಹುದು. ಈಗಾಗಲೇ ಬಿತ್ತನೆ ಮಾಡುವಂಥ ರೈತರು, ವಿಶೇಷವಾಗಿ ದ್ವಿದಳ ಧಾನ್ಯಗಳನ್ನು ಬಳಸಿಕೊಳ್ಳುವಂಥ ರೈತರು, ಈ ಸೋಯಾಬೀನ್ಗೆ ಈಗ ಸ್ಟೆಮ್ ಫ್ಲೈ ಬರುವಂಥ ಸಾಧ್ಯತೆ ಇದೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಪ್ರತಿ ಲೀಟರ್ ನೀರಿಗೆ 0.2 ಗ್ರಾಮ್ನಷ್ಟು ಇಮಿಡಾಕ್ಲೋಪ್ರಿಡ್ ಸಿಂಪಡಣೆ ಮಾಡ್ಬೋದು, ಅಥವಾ 1 ml ಫಿಪ್ರೋನಿಲ್ ಔಷಧವನ್ನು ಕೂಡ ತಾವು ಸಿಂಪಡಣೆ ಮಾಡೋದ್ರಿಂದ ನಮ್ಮ ಸೋಯಾಬೀನನ್ನು ಉಳಿಸ್ಕೊಳ್ಳೋಕೆ ಸಾಧ್ಯತೆ ಇದೆ. ಆಮೇಲೆ ಸುಮಾರು 15ರಿಂದ 20 ದಿವಸದ ಬೆಳೆ ಇರುವಲ್ಲಿ, ವಿಶೇಷವಾಗಿ ಹೆಸರು, ಉದ್ದು ಇಂಥಲ್ಲಿ ಕೂಡ ನಮಗೆ ಈ ಥ್ರಿಪ್ಸ್ ಕೀಟದ ಬಾಧೆ ಕೂಡ ಕಂಡುಬರ್ತದೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಕೂಡ ಅಗತ್ಯವಾದಂಥ ಸಸ್ಯ ಸಂರಕ್ಷಣಾ ಕ್ರಮವನ್ನು ತಗೋಬೇಕು. ಈ ಅಗತ್ಯವಾದ ಎಲ್ಲ ಸಸ್ಯ ಸಂರಕ್ಷಣಾ ಕ್ರಮಗಳು ಅಥವಾ ಏನು ನಾಶಕಗಳು ನಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಸಿಗ್ತದೆ. ಇನ್ನು ಕಬ್ಬಿನಲ್ಲಿ ಕೂಡ ಕಳೆದ ಸಾಲಿನಂತೆ ಈ ಬಾರಿಯೂ ಕೂಡ ಗೊಣ್ಣೆ ಹುಳು ಕಾಡುವಂಥ ಒಂದು ಸಾಧ್ಯತೆ ಇರ್ತದೆ. ಇಲ್ಲಿ ಕೂಡ ಮೆಟಾರೈಸಿಯಂ ಅನ್ನೋ ಒಂದು ಜೈವಿಕ ವಸ್ತು ನಮ್ಮ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಮತ್ತು ರೈತ ಸಂಪರ್ಕ ಕೇಂದ್ರಗಳಲ್ಲಿ ಸಹಾಯಕ ಕೃಷಿ ನಿರ್ದೇಶಕರ ಮುಖಾಂತರ ಕೂಡ ತಮಗೆ ಲಭ್ಯ ಆಗ್ತದೆ. ಈ ಒಂದು ಮೆಟಾರೈಸಿಯಂ ಅನಿಸೋಪ್ಲೆ ಅನ್ನೋ ಒಂದು ವಸ್ತುವನ್ನು ಪ್ರತಿ ಎಕರೆಗೆ ಒಂದು 5 kg ಅಷ್ಟು ಬೇಕಾಗ್ತದೆ. 5 kg ತಾವು ತೆಗೆದುಕೊಂಡು ಇದನ್ನು 20 kg ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿದಂಥ ಈ ಕೊಟ್ಟಿಗೆ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ, ಎಲ್ಲೆಲ್ಲಿ ಈ ಗೊಣ್ಣೆ ಹುಳುವಿನ ಬಾಧೆ ಇದೆ ಅಲ್ಲಿ ಮಾತ್ರ ಇದನ್ನು ತಾವು ಹಾಕೋದ್ರಿಂದ, ಈ ಜೈವಿಕ ವಸ್ತುವನ್ನು ಬಳಸೋದ್ರಿಂದ ನಾವು ಸಾಕಷ್ಟು ಪ್ರೊಟೆಕ್ಷನನ್ನು ಅಂದರೆ ಸಸ್ಯ ಸಂರಕ್ಷಣೆಯನ್ನು ಪಡಿಬೋದು. ನೆನಪಿರಲಿ, ಒಮ್ಮೆ ನಾವು ಮೆಟಾರೈಸಿಯಂ ಹಾಕಿದ ಮೇಲೆ ಆ ಹೊಲದಲ್ಲಿ, ಆ ಗದ್ದೆಯಲ್ಲಿ ಸಾವಯವ ವಸ್ತು ಇದ್ದರೆ ಅದಕ್ಕೆ ತನ್ನಷ್ಟಕ್ಕೆ ತಾನೇ ಅದು ಅಭಿವೃದ್ಧಿ ಹೊಂದುವಂಥ ಸಾಧ್ಯತೆ ಇರೋದ್ರಿಂದ ಆಯ್ದ ಭಾಗಗಳಲ್ಲಿ ಆದರೂ ರೈತರು ಮೆಟ್ರಾಸಿಯಮನ್ನು ಬಳಸ್ಕೊಂಡು ರೈತರು ಉತ್ತಮ ಇಳುವರಿಯನ್ನು ಪಡ್ಕೋಬಹುದಾಗಿ ಗೊತ್ತಾಗ್ತದೆ. ರೈತ ಬಾಂಧವರು ಬಿತ್ತನೆಗೆ ಮೊದಲು ಭೂಮಿಗೆ ಸಾಕಷ್ಟು ಪ್ರಮಾಣದಲ್ಲಿ ಸಾವಯವ ಗೊಬ್ಬರ ಬೆರೆಸಿ ಬೀಜೋಪಚಾರ ಮಾಡಿ ಬಿತ್ತನೆ ಕೈಗೊಳ್ಳುವುದರಿಂದ ಮಣ್ಣು ಮತ್ತು ಬೀಜದಿಂದ ಬರುವ ಕೆಲ ಕೀಟ ರೋಗಗಳನ್ನು ತಡೆಗಟ್ಟಬಹುದು. ಎಲ್ಲೆಲ್ಲಿ ಸೂಕ್ತವಾಗಿ ಮಳೆಯಾಗಿದೆಯೋ ಅಲ್ಲಿ ನಮ್ಮ ರೈತರು ಬಿತ್ತನೆ ಬೀಜಗಳನ್ನು ಸಮೀಪದ ಕೃಷಿ ಇಲಾಖೆಯಿಂದ ಪಡ್ಕೊಳ್ಳಿ. ಅಲ್ಲಿ ಬೀಜೋಪಚಾರ ಮಾಡಿದಂಥ ಪ್ರಮಾಣೀಕೃತ ಬೀಜಗಳೇ ಸಿಗ್ತದೆ. ಒಂದು ವೇಳೆ ನಿಮ್ಮ ಬೀಜಗಳನ್ನು ಬಳಸೋದಾದರೆ ದಯವಿಟ್ಟು ಟ್ರೈಕೋಡರ್ಮಾ ಅನ್ನುವಂಥ ಜೀವಾಣುವಿಂದ ಲೇಪನ ಮಾಡಿ ಬಿತ್ತನೆ ಮಾಡಿ. ಸ್ವಂತ ಬೀಜ ಬಳಸೋದಾದರೆ ಅಲ್ಲಿ ದಯವಿಟ್ಟು ಆ ಮೊಳಕೆ ಪ್ರಮಾಣನ ಒಂದು ಸತಿ ಪರೀಕ್ಷೆ ಮಾಡಿಕೊಳ್ಳಿ. ಅದು ಬಹಳ ಸರಳವಾದ ವಿಧಾನ ಇರೋದ್ರಿಂದ ಅದನ್ನು ಕೂಡ ತಮ್ಮ ರೈತ ಸಂಪರ್ಕ ಕೇಂದ್ರದ ಇಲಾಖೆ ಅಧಿಕಾರಿಗಳನ್ನ ಸಂಪರ್ಕ ಮಾಡಿದರೆ ಅದಕ್ಕೊಂದು ಪದ್ಧತಿ ಪ್ರಾತ್ಯಕ್ಷಿಕೆ ಬೇಕಾದ್ರೆ ಅವ್ರು ಮಾಡಿ ತೋರಿಸ್ತಾರೆ. ಇನ್ನು ಮುಂದುವರಿದು ಎಲ್ಲೆಲ್ಲಿ ಮಳೆ ಈಗ ಆಲ್ರೆಡಿ ಬೆಳೆ ಇದೆ ಅಲ್ಲಿ ಕೂಡ ನನ್ನ ಮನವಿ ಏನಂತಂದರೆ, ರೈತರು ತಮ್ಮ ಕ್ಷೇತ್ರಗಳಿಗೆ ಭೇಟಿ ನೀಡಿ ಯಾವುದಾದ್ರೂ ಕೀಟ ಇದೆಯೇ, ಪೀಡೆ ಇದೆಯೇ ಅಥವಾ ರೋಗ ಇದೆಯೇ ಅದನ್ನು ಗಮನಿಸಿ ಮಾದರಿಗಳನ್ನೇನಾದರೂ ನಮ್ಮ ರೈತ ಸಂಪರ್ಕ ಕೇಂದ್ರಗಳಿಗೆ ತಂದರೆ ಅಲ್ಲಿ ಕೂಡ ಅವರು ಅಗತ್ಯವಾದಂಥ ಮಾಹಿತಿಯನ್ನು ಕೊಡ್ತಾರೆ. ಇನ್ನು ಎಲ್ಲೆಲ್ಲಿ ಮಳೆ ಆಗಿಲ್ಲ, ಏನು ತೊಂದರೆ ಅಥವಾ ಆತಂಕ ಪಡುವಂಥ ಅಗತ್ಯ ಇಲ್ಲ. ಜೂನ್ ಕೊನೆಯವರೆಗೂ ಆದರೂ ಕೂಡ ನಾವು ಇಳುವರಿನ ಹೆಚ್ಚು ಮಾಡ್ಕೋಬೋದು. ಒಂದು ವೇಳೆ ಸುಳಿ ನೊಣದ ಬಾಧೆ ಹೆಚ್ಚಾಗ್ತದೆ ಅನ್ನೋ ಕೆಲವರು ಏನಾದರೂ ಬಾಧೆ ಇದ್ದರೆ ಈಗ 3 ಕಿಲೋ ಪ್ರತಿ ಎಕರೆಗೆ ಬೀಜ ಹೇಳ್ತೀವಿ ನಾವು. 1 kg ಬೀಜ ಹೆಚ್ಚು ಮಾಡಿದ್ರೆ ಸುಳಿ ನೊಣದ ಬಾಧೆ ಕಡಿಮೆ ಆಗಿ ಅಥವಾ ಏನು ಬಾಧೆ ಆದರೂ ಕೂಡ ಯಾವುದೇ ನಷ್ಟ ಆಗದೇ ಇರುವಂಥ ಒಂದು ಸಾಧ್ಯತೆಯನ್ನು ಗಮನಿಸ್ಬೋದು. ಇನ್ನು ತೇವಾಂಶದ ಕೊರತೆ ಇರುವಲ್ಲಿ ನಾನು ಆಗಲೇ ಪ್ರಸ್ತಾಪ ಮಾಡಿದಂಗೆ ಚೌಕು ಮಡಿಗಳನ್ನು ಮಾಡಿಕೊಂಡು ತೇವಾಂಶ ಉಳಿಸ್ಕೊಂಡು ಇಳುವರಿನ ಪಡೆದುಕೊಳ್ಳೋಕ್ಕೆ ಸಾಧ್ಯ ಇದೆ.
ಕಾಲಕಾಲಕ್ಕೆ ಸೂಕ್ತ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಕೈಗೊಂಡಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಇಳುವರಿ ಪಡೆಯಬಹುದಾಗಿದೆ. किसान भाइयों गांठ बांध लो, बात बहुत है काम की, समृद्धि के पैगाम की। मिट्टी की तुम जांच कराओ, मुफ्त सॉइल हेल्थ कार्ड ले जाओ, कभी मुनासिब बीज लगाओ, सही किस्म की खाद ले आओ, जितनी जरूरी उतनी डालो, सही मात्रा खुद पहचानो। किसान भाइयों गांठ बांध लो, आज ही मिट्टी की जांच कराएं, राज्य सरकार के कृषि अधिकारी से संपर्क करें और मुफ्त में सॉइल हेल्थ कार्ड पाएं। कृषि और किसान कल्याण मंत्रालय द्वारा किसान हित में जारी।